ಒಂದು ರೂರಲ್ ಸ್ಟೇಷನ್ಗೆ ಒಬ್ಬರು PSI ಬಂದರೆ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಬಾಗಲಕೋಟೆಯಲ್ಲಿ PSI ವರ್ಗಾವಣೆ ಆಗಿ ಸ್ಟೇಷನ್ನಿಂದ ಹೊರಗಡೆ ಹೋಗ್ತಾ ಇರೋದಕ್ಕೆ ಯುವಕರು ಸಂಭ್ರಮಿಸಿದ್ದಾರೆ. ಮಹಿಳಾ PSI ವರ್ಗಾವಣೆ ಆಗಿದ್ದಕ್ಕೆ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ಪೊಲೀಸ್ ಠಾಣೆ ಎದುರೇ ಪಟಾಕಿ ಸಿಡಿಸಿ ಜೋರು ಸಂಭ್ರಮಾಚರಣೆ ಮಾಡಿದ್ದಾರೆ. ಬಾಗಲಕೋಟೆಯ ಅಮಿನಗಡ ಠಾಣೆ ಮುಂದೆ PSI ಜ್ಯೋತಿ ವಾಲಿಕರ್ ವರ್ಗಾವಣೆ ಆಗಿದ್ದಕ್ಕೆ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ಆಮೀನಗಡದಿಂದ ಗಲಾದಗಿ ಠಾಣೆಗೆ PSI ಜ್ಯೋತಿ ಅವರ ವರ್ಗಾವಣೆ ಆಗಿದೆ. ಈ ಹಿನ್ನೆಲೆ ಅವರ ಹಳೆ ವಿಡಿಯೋ ಕೂಡ ಒಂದು ವೈರಲ್ ಆಗ್ತಾ ಇದೆ. ಕಳ್ತನ ಕೇಸ್ ದಾಖಲಿಸಿಕೊಳ್ಳಲು PSI ಹಿಂದೇಟು ಹಾಕಿದ್ರು. ಅಂದರೆ ಮೇಜರ್ ಆಗಿ ಇವ್ರ ಮೇಲೆ ಕೇಳಿ ಬರ್ತಿರುವಂಥ ಆರೋಪ ಏನು ಅಂತಂದ್ರೆ, ನೊಂದವರ ಪರ ಇರದೆ ಅಪರಾಧಿಗಳ ಪರವೇ ಇವರು ಇರ್ತಾ ಇದ್ರು ಅನ್ನುವಂಥದ್ದು. ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಕೃಷ್ಣ ಹಾದಿಮನಿ ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಈಗ ಪೊಲೀಸ್ ಸ್ಟೇಷನ್ಗೆ PSI ಬರ್ತಾರೆ ಅಂತಂದ್ರೆ ಸೆಲೆಬ್ರೇಟ್ ಮಾಡ್ತಾರೆ, ಆದರೆ ಇಲ್ಲಿ PSI ವರ್ಗಾವಣೆ ಆಗಿದ್ದಕ್ಕೆ ಪಟಾಕಿ ಹೊಡೆದು ಕುಣಿದು ಕುಪ್ಪಳಿಸ್ತಾರೆ ಅಂತಂದ್ರೆ ಎಷ್ಟು ಬೇಸತ್ ಹೋಗಿರ್ಬೇಕು ಜನ ಅಂತ ಈ PSI ಇಂದ. ಖಂಡಿತ ರಾಹುಲ್, ಏನಂತ ಹೇಳಿದ್ರೆ ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢ ಪಟ್ಟಣದ ಪೊಲೀಸ್ ಠಾಣೆ ಏನಿದೆ, ಪೊಲೀಸ್ ಠಾಣೆ ಇದೆ, PSI ಆಗಿದ್ದಂತ ಜ್ಯೋತಿ ವಾಲಿಕರ್ ಅವರು ನಿನ್ನೆ ಅಷ್ಟೇ ಅಲ್ಲಿಂದ ಟ್ರಾನ್ಸ್ಫರ್ ಆಗಿರ್ತಾರೆ. ಟ್ರಾನ್ಸ್ಫರ್ ಆದ ಬಳಿಕ ರಾತ್ರಿ ಅಲ್ಲಿನ ಅಮೀನ್ಗಢದ ಕೆಲವೊಂದಿಷ್ಟು ಯುವಕರು ಠಾಣೆಯ ಮುಂಭಾಗದಲ್ಲಿ ಪಟಾಕಿಯನ್ನು ಹಚ್ಚಿ ಸಂಭ್ರಮಾಚರಣೆ ಮಾಡಿರುವಂತದ್ದು ಇದೊಂದು ಕಡೆ, ಎಲ್ಲೋ ಒಂದು ಕಡೆ ಬಾಗಲಕೋಟೆ ಪೊಲೀಸ್ ಇಲಾಖೆ ಇದೊಂದು ಮುಜುಗರ ತರುವಂತ ಘಟನೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆಯಲ್ಲೂ ಕೂಡ ಏನಂತ ಹೇಳಿದ್ರೆ ಕೆರೂರು ಪೊಲೀಸ್ ಠಾಣೆಯ PSI ಆಗಿರ್ಬೋದು ಮತ್ತೆ PC ಆಗಿರ್ಬೋದು ಲೋಕಾಯುಕ್ತ ದಾಳಿಗೆ ತುತ್ತಾದ ಸಂದರ್ಭದಲ್ಲಿಯೂ ಕೂಡ ಅಲ್ಲಿನ ಅಂದ್ರೆ ಕೆರೂರಿನ ಪಟ್ಟಣದ ಕೆಲವೊಂದಿಷ್ಟು ಜನರು ಏನಿದ್ದಾರೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಆ ಘಟನೆ ಮಾಸುವ ಮುನ್ನವೇ ಇಂಥ ಘಟನೆ ಮತ್ತೊಂದು ಪೊಲೀಸ್ ಇಲಾಖೆಗೆ ಇಂಥ ಘಟನೆ ನಡೆದಿರುವಂತದ್ದು ಬಾಗಲಕೋಟೆ ಪೊಲೀಸ್ ಇಲಾಖೆಗೆ ಇದೊಂದು ಅತ್ಯಂತ ಮುಜುಗರ ತರುವಂತ ಘಟನೆ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಪೊಲೀಸ್ PSI ಇರುವಂತ ಜ್ಯೋತಿ ವಾಲಿಕರ್ ಅವರ ಮೇಲೆ ಸಾಕಷ್ಟು ಆರೋಪಗಳಿವೆ. ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ಕಳ್ಳತನ ಪ್ರಕರಣದಲ್ಲಿ ನೊಂದವರು ಪ್ರಕರಣ ದಾಖಲು ಮಾಡಲು ಬಂದಾಗ ಜ್ಯೋತಿ ವಾಲಿಕರ್ ಅವರು ಅವ್ರನ್ನ ಪ್ರಕರಣ ದಾಖಲು ಮಾಡಿಕೊಳ್ಳದೇನೆ ನೊಂದವರಿಗೆ ಅಂದ್ರೆ ತಾಕೀತು ಮಾಡಿರುವಂತಹ ಘಟನೆ ಕೂಡ ನಡೆದಿವೆ ಎಂಬ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿಡಿಯೋಗಳಾಗಿರ್ಬೋದು ಮತ್ತು ಆಡಿಯೋಗಳಾಗಿರ್ಬೋದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗ್ತಾ ಇದೆ. ಇವೆಲ್ಲವನ್ನು ಇಟ್ಟುಕೊಂಡು ಏನಂತ ಹೇಳಿದ್ರೆ ಈಗಾಗಲೇ ಅಲ್ಲಿನ ಯುವಕರು ಪೊಲೀಸ್ ಠಾಣೆಯ PSI ಆಗಿದ್ದಂತ ಜ್ಯೋತಿ ವಾಲಿಕರ್ ಅವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಹೇಳ್ಬೇಕಂತ ಹೇಳಿದ್ರೆ ಬಾಗಲಕೋಟೆ ಪೊಲೀಸ್ ಇಲಾಖೆ SP ಅವರ ಮಾತಿಗೂ ಕೂಡ ಆ ಮಹಿಳೆಯ PSI ಏನೇ ಇದ್ರು ಅವರು ಕಿಂಚಿತ್ತು ಮರ್ಯಾದೆಯನ್ನ ಕೊಡ್ತಾ ಇರಲಿಲ್ಲ ಎಂಬ ಆರೋಪವನ್ನ ಅಲ್ಲಿನ ಯುವಕರು ಕೂಡ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಅಮೀನ್ಗಢದ ಪೊಲೀಸ್ ಠಾಣೆಯ PSI ಆಗಿದ್ದಂತ ಜ್ಯೋತಿ ವಾಲಿಕರ್ ಅವರು ಮತ್ತೆ ಬಾಗಲಕೋಟೆಯ ಜಿಲ್ಲೆಯ ಮತ್ತೊಂದು ಠಾಣೆ ಆಗಿರುವಂತ ಕಲಾದಗಿ ಪೊಲೀಸ್ ಠಾಣೆಗೆ ಈಗಾಗಲೇ ವರ್ಗಾವಣೆ ಆಗಿರುವಂತದ್ದು. ರಾಹುಲ್. ರೈಟ್ ಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ.